ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ. ನಾನು SM Tech ಸ್ಟೀಮ್ ಬಾಯ್ಲರ್ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನು ಸ್ಟಾರ್ಟ್ ಮಾಡಿದ್ದು ನಮ್ಮ ಕರ್ನಾಟಕದ ಬಾಯ್ಲರ್ ಅಟೆಂಡೆಂಟ್ಸ್ ಫಸ್ಟ್ ಕ್ಲಾಸ್ ಆಗಲಿ ಸೆಕೆಂಡ್ ಕ್ಲಾಸ್ ಆಗಲಿ ಅಥವಾ ಫೈರ್ಮನ್ ಆಗಲಿ ಅವರಿಗೆಲ್ಲ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿರೋದು. ಈ ಚಾನೆಲ್ನಿಂದ ನನಗೆ ಯಾವುದೇ ತರಹದ ಆದಾಯ ಬರಲ್ಲ. ಆದಾಯ ಬರಬೇಕು ಅಂತಂದ್ರೆ ವರ್ಷಗಟ್ಟಲೆ ಕೆಲಸ ಮಾಡಬೇಕು. ಇದ್ರ ಮೇಲೆ ನಾನು ಸ್ಟಾರ್ಟ್ ಮಾಡಿ ಇನ್ನು 3 ಇಲ್ಲ 4 ದಿನ ಆಗಿಲ್ಲ. 270 ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 2,100 ಏನೋ ವ್ಯೂಸ್ ಇದೆ. ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಲಿಕ್ಕೆ ಅಂದ್ರೆ ದುಡ್ಡು ತಗೊಳ್ಳಿಕ್ಕೆ ಅಂದ್ರೆ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗಿನ ರೂಲ್ಸ್ ಪ್ರಕಾರ 500 ಸಬ್ಸ್ಕ್ರೈಬರ್ಸ್ ಬೇಕು, 10 ಮಿಲಿಯನ್ಸ್ ವ್ಯೂಸ್ ಬೇಕು. ಅದು ರೂಲ್ಸ್ ಇದೆ, ಕೆಲವು ರೂಲ್ಸ್ ಇದೆ. ಅದೆಲ್ಲ ಮಾಡಲಿಕ್ಕೆ ವರ್ಷಗಟ್ಟಲೆ ಬೇಕು. ನಾನು ಯೂಟ್ಯೂಬ್ ಚಾನಲ್ ನಂಬಿಕೊಂಡು ಸಂಸಾರ ಜೀವನ ನಡೆಸ್ತಾ ಇಲ್ಲ. ದೇವರೇ ಅರ್ಥ ಮಾಡ್ಕೊರಿ. ನಾನು ಟಾರ್ಗೆಟ್ ಮಾಡಿದ್ದು ಕನ್ನಡದವರಿಗೆ. ಕನ್ನಡದಲ್ಲಿ ಎಷ್ಟು ಜನ ಬಾಯ್ಲರ್ ಆಪರೇಟರ್ಗಳಿದ್ದಾರೆ ನೀವೇ ಹೇಳ್ತಿದ್ದೀರಿ, ನೀವೇ ನೋಡ್ತಾ ಇದ್ದೀರ. ನಂದು ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ನಾನು ಮೆಸೇಜ್ ಮಾಡಿದಾಗ ಎಲ್ರಿಗೂ ಒಂದು ಡೌಟ್ ಬರುತ್ತೆ, ಅಪ್ಪ ಇವನಿಗೆ ಏನೋ ಇನ್ಕಮ್ ಇರಬೇಕು ಯೂಟ್ಯೂಬ್ ಚಾನಲ್ ಇಂದ, ಅದಕ್ಕೆ ಕೇಳ್ತಿದ್ದಾನೆ ಅಂತ. ನೀವು ಮಾಡ್ರಿ, ಮಾಡಿದ ಮೇಲೆ ನೋಡ್ರಿ ನಿಮ್ಗೆ ಎಷ್ಟು ಲಾಭ ಆಗುತ್ತೆ ನನ್ನ ಚಾನಲ್ ಇಂದ ಅಂತ. ನಾನು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿರುವ ನನಗೆ ಪರಿಚಯ ಇರೋ ಸೀನಿಯರ್ ಬಾಯ್ಲರ್ ಆಪರೇಟರ್ಗಳು 25, 30, 40 ವರ್ಷ ಅನುಭವ ಇರುವ ಬಾಯ್ಲರ್ ಆಪರೇಟರ್ಗಳ ಪರಿಚಯದಲ್ಲಿದ್ದಾರೆ ನನಗೆ. ಅವರುಗಳನ್ನೆಲ್ಲ ಕರ್ಕೊಂಡು ಬಂದು ಒಂದು ವೇದಿಕೆ ಸೃಷ್ಟಿಸಿ ಅವರುಗಳ ಅನುಭವವನ್ನು ಹಂಚಬೇಕು, ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಮುಖಾಂತರ. ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ. ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ದು. ಬಟ್ ನನ್ನ ಉದ್ದೇಶ ಒಂದೇ, ಇಡೀ ಕರ್ನಾಟಕದಲ್ಲಿ ಈ ಬಾಯ್ಲರ್ ಆಪರೇಟರ್ಗಳಿಗೆ ಕೆಲವು ಕ್ವಶನ್ಸ್ ಕೇಳಿದಾಗ ಆನ್ಸರ್ ಮಾಡಲಿಕ್ಕೆ ಬರಲ್ಲ, ಅಂತವ್ರಿಗೆ ಹೆಲ್ಪ್ ಆಗಲಿ ಇದು ನನ್ನ ಚಾನಲ್ ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ. ದಯವಿಟ್ಟು ಪದೇ ಪದೇ ಕೈ ಮುಗಿದು ಹೇಳ್ತಾ ಇದ್ದೀನಿ, ಈ ಚಾನಲ್ ಇಂದ ನನಗೆ ಯಾವುದೇ ತರಹದ ಆದಾಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಈಗ ಗೊತ್ತಿದೆ ನಿಮ್ಗೆ ವಿಷಯ, ಗೊತ್ತಿರ್ಲಾರ್ದೆ ಇರೋರು ಇರ್ತಾರೆ ಕೆಲವರು ಬಾಯ್ಲರ್ ಬಗ್ಗೆ. ನಾನು ಮೊನ್ನೆ ನಮ್ದೊಂದು ಬಾಯ್ಲರ್ ಟೀಮ್ ಗ್ರೂಪ್ ಅಲ್ಲೇ ಒಂದು ಇಶ್ಯೂ ನಡೀತು. SRVನೋ PRVನೋ ಏನೋ ಒಂದು ಮ್ಯಾಟರ್ ಬಗ್ಗೆ, ಅದು ಗೊತ್ತಿರಲಿಲ್ಲ. ಸೊ ಈ ಚಾನಲ್ ಮುಖಾಂತರ ಗೊತ್ತಾಗುತ್ತೆ, ಅದಕ್ಕೆ ನಾನು ಹೇಳ್ತಾ ಇರೋದು. ದಯವಿಟ್ಟು ತಪ್ಪು ತಿಳಿಬೇಡಿ, ಎಲ್ರಿಗೂ ಇನ್ಫಾರ್ಮ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ನಿಮಗೂ ಒಳ್ಳೇದಾಗ್ಲಿ, ಗೊತ್ತಿರದೇ ಇರೋರಿಗೆ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗ್ಲಿ. ದೇವರೆಲ್ಲರನ್ನು ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು.